ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ವ್ಲಾಗ್. ತುಂಬ ದಿನ ಆಯಿತು ವ್ಲಾಗ್ ಮಾಡಿ. ನಾನು ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆಯಿತು ನಾವು ವ್ಲಾಗ್ನ ಮಾಡಿ. ಏನಕ್ಕೆ ವ್ಲಾಗ್ನ ಮಾಡೋಕ್ಕಾಗ್ತಿಲ್ಲ ಆ್ಯಂಡ್ ಏನು ಹೊಸದಾಗಿ ಎಲ್ಲ ಶುರು ಆಗ್ಬಿಟ್ಟಿದೆ ಅಂತ ಹೇಳೋದಾದರೆ, ನಾನು ಸೂಪರ್ ಮಾಮ್ ಇದೆಯಲ್ಲ, DKD ಜಿ ಕನ್ನಡ ಡಾನ್ಸ್ ಕರ್ನಾಟಕ ಡಾನ್ಸ್ ಸೂಪರ್ ಮಾಮ್ಸ್ಗೆ ಆಡಿಷನ್ಸ್ನ ಕೊಡ್ತಾ ಇದ್ದೀನಿ. ಈ ಸಂಡೇ ಆಡಿಷನ್ನ ಕೊಡ್ತಾ ಇದ್ದೀನಿ. ಸೊ ಅದರಿಂದ ನನ್ನ ಡಾನ್ಸ್ ಪ್ರಾಕ್ಟೀಸ್ ತೊಗೊಳ್ತಾ ಇದ್ದೀನಿ, ರಿಹರ್ಸಲ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಅದಿತಿ ಡಾನ್ಸ್ ಕ್ಲಾಸು, ಆಮೇಲೆ ಬಟ್ಟೆ ಬಿಸ್ನೆಸ್ಸು ಶುರು ಆಗಿದೆ ಅಲ್ವಾ. ಸೊ ಆರ್ಡರ್ಸ್ನ ತೊಗೊಳ್ಳೋದು, ಆರ್ಡರ್ ಕೊಟ್ಟು ಅಲ್ಲಿ ಇಸ್ಕೊಂಡು ಬಂದು ಡಿಸ್ಪ್ಯಾಚ್ ಮಾಡೋದು, ಪ್ಯಾಕಿಂಗ್ ಮಾಡೋದು, ವಿಡಿಯೋಸ್ ಮಾಡೋದು, ಅದೇ ಕಂಪ್ಲೀಟ್. ಆ್ಯಂಡ್ ಬ್ರ್ಯಾಂಡ್ ಶೂಟ್ಸ್ಗಳು, ಆಮೇಲೆ ಲಾಸ್ಟ್ ಸಂಡೇ ನಾವು ಲವ್ ಸ್ಟೋರಿ ವ್ಲಾಗ್ ಹಾಕಿದ್ವಲ್ಲ, ಆವಾಗ ವಿಡಿಯೋ ಶೇರ್ ಮಾಡಿದ್ವಲ್ಲ. ಸೊ ಆ ರೀತಿ ವಿಸಿಟ್ಸು ಈ ರೀತಿ ನಡೀತಾನೆ ಇರೋದ್ರಿಂದ ಡೈಲಿ ವ್ಲಾಗ್ ನಂಗೆ ಮಾಡೋಕ್ಕೆ ಆಗ್ತಾನೆ ಇಲ್ಲ. ಏನೂ ಇಲ್ಲವೇ ಇಲ್ಲ ನನಗೆ ಡೈಲಿ ವ್ಲಾಗ್ನ ಶೇರ್ ಮಾಡೋದಕ್ಕೆ. ತುಂಬ ಜನ ಮೆಸೇಜ್ ಮಾಡಿದ್ದೀರಾ ದಟ್ ಯಾಕೆ ಈ ವ್ಲಾಗ್ ಮಾಡ್ತಿಲ್ಲ, ಇಸ್ ಎವ್ರಿಥಿಂಗ್ ಇಸ್ ಫೈನ್ ಅಂತ. ಎಸ್, ನಾವು ಎಲ್ಲರೂ ಆರೋಗ್ಯವಾಗಿದ್ದೀವಿ, ಏನು ತೊಂದರೆ ಇಲ್ಲ. ಗಬ್ಬು ಸೊ ಇಬ್ರಿಗೂ ಆಕ್ಟಿವಿಟಿ ಮಾಡಿಸ್ತಾ ಇದ್ದೆ. ಆ್ಯಂಡ್ ಆಕ್ಟಿವಿಟೀಸಲ್ಲೂ ಬ್ರೇಕ್ ಅನ್ನೋದಕ್ಕಿಂತ ಸಮ್ ಹೇರ್ ಇಯರ್ ಅಂಡ್ ದೇರ್ ಆಗಿದೆ. ಸೊ ಅದನ್ನು ಎಲ್ಲಾನು ಮೇಂಟೈನ್ ಮಾಡ್ತಾ ಇದ್ದೀವಿ. ಸ್ಕೇಟಿಂಗ್ ಕೇಳ್ತಾ ಇದ್ದಾರೆ, ಸ್ಕೇಟ್ಸ್ ಮಾಡಿಸಿ ಅಂತ. ಸೊ ಅದನ್ನು ಮಾಡಿಸ್ಬೇಕು. ಆ್ಯಂಡ್ ತುಂಬ ಜನ ಪ್ರಶ್ನೆ ಏನು ಕೇಳೋದು ಅಂತಂದರೆ, ಬಾಯಿಗೆ ಹಾಕೋಬಾರ್ದು, ಅದಿತಿನ ಸ್ಕೂಲಿಗೆ ಹಾಕಿದ್ದೀರಾ ಅಂತ. ಫ್ರಮ್ ಲೈಕ್ ಏಪ್ರಿಲಿಂದನೇ ಯಾವ ಸ್ಕೂಲಿಗೆ ನೋಡ್ತಾ ಇದ್ದೀರಾ ಹಾಗೆ ಹೀಗೆ ಅಂತ ಕೇಳ್ತಾ ಇದ್ರು. ಅದಿತಿ, ಅವಿಷ್ಕಾ, ನೋ ಕೇಳ್ತಾನೆ ಇದ್ದೀರಾ, ನಂಗೆ ಮೆಸೇಜ್ ರಿಸೀವ್ ಆಗ್ತಾನೆ ಇರುತ್ತೆ. ಬಟ್ ಇವಾಗ ಅದಿತಿನ ಯಾಕೆ ಸ್ಕೂಲಿಗೆ ಹಾಕಿದ್ದೀರಾ, ಹಾಕಿಲ್ವಾ, ಯಾಕೆ ಹಾಕಿಲ್ಲ ಅಂತ ಎಲ್ಲ ಕೇಳ್ತಾ ಇದ್ದೀರಾ. ಸೊ ತುಂಬ ಸಿಂಪಲ್ ಆಗಿ ನಾನು ಕ್ಲಾರಿಟಿ ಕೊಟ್ಬಿಡ್ತೀನಿ. ಆ್ಯಂಡ್ ಹೋಮ್ ಸ್ಕೂಲಿಂಗ್ ರಿಲೇಟೆಡ್ ವಿಡಿಯೋಸು ಮಾಡಿ ಅಂತ ಹೇಳ್ತಿದ್ದೀರಾ. ಹೌದು, ಅದನ್ನು ನಾನು ಮಾಡ್ತೀನಿ. ಈ ಕಡೆ ಬಾ ಮಗ್ನೆ, ಅದನ್ನು ಮಾಡ್ತೀನಿ. ಅದಿತಿಮಾ, ನಾನು ಮಾತಾಡೋಷ್ಟು ನೀವು ಕಂಪ್ಲೀಟ್ ಮಾಡಬೇಕು, ಓಕೆ? ಸೊ ಅದಿತಿ ಸ್ಟ್ಯಾಕಿಂಗ್ ದಿಸ್, ಈ ರೀತಿ ಎಲ್ಲ ಕಲರ್ಸ್ನ ಸೆಗ್ರಿಗೇಟ್ ಮಾಡಿ ಶೇ ಸ್ಟ್ಯಾಕಿಂಗ್. ಸಾರಿ, ಓಕೆ. ಅವಿಷ್ಕ, ನೀವು ವೈಟ್ ಕಲರ್ ಮಾಡಿ. ಸೊ ಮೊದಲನೇದಾಗಿ ಯಾಕೆ ಅದಿತಿನ ನಾವು ಸ್ಕೂಲ್ ಹಾಕೋದು ಬೇಡ, ಅಂಟಿಲ್ ಸ್ಟಾರ್ಟಿಂಗ್ ಇದ್ದಿದ್ದು LKG ಹಾಕೋಣ ಅಂತ. ಆಮೇಲೆ ಹೋಗ್ತಾ ವಿ ಡಿಸೈಡೆಡ್ ಹರ್ ಟು ಪುಟ್ ಟು ಸ್ಕೂಲ್ ಫಾರ್ UKG. ಇವಾಗ ಯಾವ ರೀತಿ ಆಗ್ತಿದೆ ಅಂತಂದರೆ, ಕಂಪ್ಲೀಟ್ ಅವ್ರದ್ದು ಸ್ಕೂಲಿಂಗ್ ಮನೆಯಲ್ಲೇನೆ ಕಲಿಸ್ಬಿಡೋಣವಾ ಹೇಗೆ ಅಂತೆಲ್ಲ ಯೋಚನೆ ಮಾಡ್ತಿದ್ವಿ. ನನಗೆ ಒಂದು 99% ಕಾನ್ಫಿಡೆನ್ಸ್ ಇದೆ ದಟ್ ಐ ಕ್ಯಾನ್ ಡೂ ಅಂತ. ಬಟ್ 1% ಎಲ್ಲೋ ಒಂಥರ ಡೌಟ್ ಅನ್ಸುತ್ತೆ ಅಲ್ವಾ. ಬಟ್ ಕ್ರೂವಿಗೇನು ಅಂತಂದರೆ, ನಾನು ಎಷ್ಟೊಂದ್ಸಲ ಹೇಳಿದ್ದೀನಿ, ಅವ್ರಿಗೇನು ಅಂತಂದರೆ ಅದಿತಿನೂ ಅವರ ಒಂದು ಸ್ಕೂಲ್ ಲೈಫ್ನ ಎಂಜಾಯ್ ಮಾಡಲಿ ಅನ್ನೋದು ಅವ್ರ ಥಾಟ್ಸ್ ಇದೆ. ಸೊ ಅದಂತೂ ಏನಕ್ಕೆ ಫಿಕ್ಸ್ ಆಗಿಲ್ಲ. ಬಟ್ UKG ಹಾಕೋದಂತೂ ಲೈಕ್ 100% ಶ್ಯೂರ್ ಆಗಿದ್ದೀವಿ ನಾವು, ಅದು ಒಂದು ಕ್ಲಾರಿಟಿ ಇದೆ. ಫಸ್ಟ್ ಒಂದು ಹೇಳೋದಾದರೆ, ಯಾಕೆ ಅದಿತಿನ ಸ್ಕೂಲಿಗೆ ಹಾಕಿಲ್ಲ ಆ್ಯಂಡ್ ಏನಕ್ಕೆ ಹೋಮ್ ಸ್ಕೂಲಿಂಗ್ ಅಂತ ಯೋಚನೆ ಮಾಡಿದೆ ಅಂತ ಹೇಳ್ತೀನಿ ನಿಮಗೆ. ಸೊ ಮೊದಲನೇದಾಗಿ ಹೋಮ್ ಸ್ಕೂಲಿಂಗ್ ಅಂತಂದರೆ ಮಕ್ಕಳಿಗೆ ಮನೆಯಲ್ಲೇ ಹೇಳ್ಕೊಡೋದು. ಆಮೇಲೆ ನನ್ನ ಒಂದು ಬ್ಯಾಕ್ಗ್ರೌಂಡ್ ಏನು ಅಂತಂದರೆ, MSc ಅಂದರೆ ಮಾಸ್ಟರ್ ಸೈನ್ಸ್ನ ನಾನು ಅರ್ಲಿ ಚೈಲ್ಡ್ಹುಡ್ ಎಜುಕೇಷನ್ ಅಂದರೆ ಬಾಲ್ಯ ಶಿಕ್ಷಣ ಅವಧಿ ಅಂತ ಏನಿದೆ ಅದರಲ್ಲೇನೆ ಮಾಡಿರೋದು. ಆ್ಯಂಡ್ ಆ ಒಂದು MScಯಲ್ಲಿ ಅಂದರೆ ಐ ಥಿಂಕ್ ಐ ಆಮ್ ವೆರಿ ಗ್ಲ್ಯಾಡ್ ಟು ದಟ್ ಪರ್ಟಿಕ್ಯುಲರ್ ಯೂನಿವರ್ಸಿಟಿ ಆ್ಯಂಡ್ ಒಂದು ನಮ್ಮ ಡಿಪಾರ್ಟ್ಮೆಂಟ್ ಅರ್ಲಿ ಚೈಲ್ಡ್ಹುಡ್ ಎಜುಕೇಷನ್ ಬಾಯಿಗೆ ಹಾಕೋಬಾರ್ದು. ಅರ್ಲಿ ಚೈಲ್ಡ್ಹುಡ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಏನಿತ್ತು ಅದಕ್ಕೆ ನಾನು ತುಂಬ ಅಂದರೆ ಒಂಥರ ತುಂಬ ಗ್ರ್ಯಾಟಿಟ್ಯೂಡ್ ಇದೆ. ಬಿಕಾಸ್ ನಮ್ಗೆ ತುಂಬ ಕಲಿಸಿದ್ದಾರೆ ಮಕ್ಕಳು ಡೆವಲಪ್ಮೆಂಟ್ ಯಾವ ರೀತಿ ಆಗ್ತಾರೆ, ಮೈಲ್ ಸ್ಟೋನ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಹೇಳ್ಕೊಡ್ಬೇಕು, ಮಕ್ಕಳು ಯಾವ ರೀತಿ ಕಲಿತಾರೆ, ಆ್ಯಂಡ್ ಪ್ರೀ ಸ್ಕೂಲ್ಸಲ್ಲಿ ಕರಿಕ್ಯುಲಮ್ನ ಏನು ಫಾಲೋ ಮಾಡ್ತಾರೆ ಅದನ್ನು ಎಲ್ಲರೂ ನಮಗೆ ಸೆಟ್ ಮಾಡೋದನ್ನು ಹೇಳ್ಕೊಟ್ಟಿದ್ದಾರೆ. ಈ ರೀತಿ ಇದ್ದಾಗ ನಾನು ಅದಿತಿಗೆ ಅವ್ರ ಕಲಿಕೆನ ನಾನು ಫಸ್ಟ್ ಅರ್ಥ ಮಾಡ್ಕೊಂಡೆ, ಯಾವ ರೀತಿ ಕಲಿತಾರೆ ಅಂತ. ಅವ್ರಿಗೆ ವಿಜುವಲ್ ಲರ್ನಿಂಗ್ ನೋಡಿದ್ದನ್ನು ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ತಾರೆ, ಆ್ಯಂಡ್ ಕೇಳಿಸ್ಕೊಂಡಿದ್ದನ್ನು ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ತಾರೆ. ಅವ್ರ ಇಂಟ್ರೆಸ್ಟ್ ಎಲ್ಲ ಅರ್ಥ ಮಾಡ್ಕೊಂಡೆ. ಆ್ಯಂಡ್ ಆ ಒಂದು MSc ಮಾಡುವಾಗ ನಮಗೆ ಮಕ್ಕಳಿಗೆ ಯಾವ ರೀತಿ, ಅದಿತಿಮ ಹೊಡಿಬಾರ್ದು ಕಂದ, ಅವಿಷ್ಕ ಬನ್ನಿ, ಯಾವ ಮಕ್ಕಳಿಗೆ ಯಾವ ರೀತಿ ಹೇಳ್ಕೊಡ್ಬೇಕು ಅಂತೆಲ್ಲ ಗೊತ್ತಿರೋದ್ರಿಂದ ನನಗೆ ಅದೊಂದು ಓಕೆ, ಅದಿತಿಗೆ ನಾನು ಮಾಡ್ಬೋದು, ಫಸ್ಟ್ ಚೈಲ್ಡ್ ಅಲ್ವಾ, ಸೊ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ನನಗೆ ಶುರುವಾಯಿತು. ಸೊ ಹಾಗೇನೆ ಸ್ಟಾರ್ಟ್ ಮಾಡಿದ್ದು
ಸೊ ದಟ್ ಈಸ್ ದ ಒನ್ ಥಿಂಗ್. ಹೋಮ್ ಸ್ಕೂಲಿಂಗ್ ಅಂತಂದರೆ ಮಕ್ಕಳಿಗೆ ಮನೆಯಲ್ಲೇ ಹೇಳ್ಕೊಡೋದು. ಆ್ಯಂಡ್ ಇದು ಕಂಪ್ಲೀಟ್ ಆಗಿ ನಾನು ಫಾರ್ಮಲ್ ಹೋಮ್ ಸ್ಕೂಲಿಂಗ್ ಅಂತ ಮಾಡ್ತಾ ಇಲ್ಲ. ಅಂತಂದರೆ ಫಾರ್ಮಲ್ ಹೋಮ್ ಸ್ಕೂಲಿಂಗ್ ಅಂತಂದರೆ ಕೆಲವು ಕರಿಕ್ಯುಲಮ್ ಇರುತ್ತೆ ಮಕ್ಕಳಿಗೆ ಮನೆಯಲ್ಲೇ ಹೋಮ್ ಸ್ಕೂಲಿಂಗ್ ಮಾಡೋದಕ್ಕೆ. ಬಟ್ ನಾನು ಆ ರೀತಿ ಔಟ್ ಆಫ್ ಕಂಟ್ರೀಸಲ್ಲೆಲ್ಲ ಅದನ್ನು ಫಾಲೋ ಮಾಡ್ತಾರೆ. ಬಟ್ ನಾನು ಆ ರೀತಿ ಸ್ಟ್ರಕ್ಚರ್ಡ್ ಫಾರ್ಮಲ್ ಆಗಿ ಮಾಡ್ತಿಲ್ಲ. ಮೈನ್ ಈಸ್ ಅ ವೆರಿ ಫ್ಲೆಕ್ಸಿಬಲ್ ಹೋಮ್ ಸ್ಕೂಲಿಂಗ್ ಅಂತಂದರೆ ಮಗುವಿನ ಇಂಟ್ರೆಸ್ಟ್ನ ಅರ್ಥ ಮಾಡಿಕೊಂಡು ಯಾವ ಏಜ್ಗೆ ಏನನ್ನ ಹೇಳ್ಕೊಡ್ಬೇಕು ಅಂತ ಅಂದರೆ ಆ ಕ್ಲಾರಿಟಿ ಇದೆ ನನಗೆ, ಅದನ್ನು ನಾನು ಅದಿತ್ತಿಗೆ ಹೇಳ್ಕೊಡ್ತಿರೋದು. ಇಲ್ಲಿಂದ ಹೋಮ್ ಸ್ಕೂಲಿಂಗ್ ಶುರುವಾಗಿದ್ದು. ಆ್ಯಂಡ್ ಇನ್ನೊಂದೇನು ಅಂತಂದರೆ ತುಂಬ ಜನ ನನ್ನನ್ನು ಕೇಳ್ತಿರ್ತೀರ ಹೋಮ್ ಸ್ಕೂಲಿಂಗ್ ಬಗ್ಗೆ ಐಡಿಯಾಸ್ ಕೊಡಿ ಅಂತ. ಡೆಫಿನೆಟ್ಲಿ ನಾನು ಏನೇನೆಲ್ಲ ಸ್ಟಾರ್ಟಿಂಗಿಂದನೇ ಫಾಲೋ ಮಾಡಿದೆ ಅಂತ ಅದನ್ನೆಲ್ಲನೂ ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಆ್ಯಂಡ್ ಸೆಕೆಂಡ್ ಥಿಂಗ್ ಏನು ಅಂತ ಅಂದರೆ, ಈಗ ಹೋಮ್ ಸ್ಕೂಲಿಂಗ್ ಅಂತಂದರೆ ಫ್ಲೆಕ್ಸಿಬಲ್ ಆಗಿರೋದಿಲ್ಲ. ಅಂತಂದರೆ ಈಗ ಕೆಲವು ಅಂದರೆ ಫಾರ್ಮಲ್ ಹೋಮ್ ಸ್ಕೂಲಿಂಗಲ್ಲಿ ಅದು ನಡೆಯುತ್ತೆ. ಏನಂತಂದರೆ ಇಷ್ಟೊತ್ತು ಮಕ್ಕಳನ್ನ ಕೂರಿಸ್ಬೇಕು, ಇಷ್ಟೊತ್ತಿಗೆ ಇದು ನಡೆಯುತ್ತೆ. ಅಂದರೆ ಒಂಥರ ಸ್ಕೂಲಲ್ಲಿ ಯಾವ ರೀತಿ ಒಂದು ಸ್ಟ್ರಕ್ಚರ್ ಟೈಮ್ ಟೇಬಲ್ನ ಫಾಲೋ ಮಾಡ್ತಾರೆ ಆ ರೀತಿ ಇರುತ್ತೆ. ಬಟ್ ನಮ್ಮದು ನೋ ಮಾಡಿ ಇಲ್ಲಿ ನಮ್ಮ ಒಂದು ನನ್ನ ಅಂತಲೇ ಹೇಳ್ಬೋದು ಯಾವ ರೀತಿ ಇರ್ತದೆ. ಇಟ್ಸ್ ಕಂಪ್ಲೀಟ್ಲಿ ಆ್ಯಂಡ್ ಫ್ಲೆಕ್ಸಿಬಲ್ ಥಿಂಗ್. ಈಗ ಫಾರ್ ಎಕ್ಸಾಂಪಲ್ ಇವಾಗ ನಿನ್ನೆ ಅಂತೂ ಕಂಪ್ಲೀಟ್ ಹೊರಗಡೆನೇ ಇದ್ವಿ. ಅವಾಗ ಯಾವ ರೀತಿ ಇರುತ್ತೆ ಅಂತಂದರೆ, ಅಲ್ಲಿ ಏನೇನು ಸಾಧ್ಯ ಇದೆಯೋ ಹೇಳ್ಕೊಡೋದಕ್ಕೆ. ಇವಾಗ ಗಾಡೀಲಿ ಹೋಗಬೇಕಾದ್ರೆ, ಕಾರಲ್ಲಿ ಹೋಗಬೇಕಾದ್ರೆ, ಟ್ರಾವೆಲಿಂಗ್ ಮಾಡಬೇಕಾದ್ರೆ ಮರಗಳ ಬಗ್ಗೆ ಮಾತಾಡ್ತೀನಿ. ನಿನ್ನೆ ನಾನು ಯಾವುದ್ರ ಬಗ್ಗೆ ಮಾತಾಡಿದೆ, ನೀರು ಹಾವಿ ಆಗೋದ್ರ ಬಗ್ಗೆ ಅದನ್ನ ಹೇಳ್ಕೊಟ್ಟಿದ್ದೆ, ಅದನ್ನ ರಿವಿಷನ್ ಮಾಡಿದೆ. ಆ್ಯಂಡ್ ಮರನ ಯಾಕೆ ಕಡಿಬಾರ್ದು, ಮರ ಕಡಿಯೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ, ಮಳೆ ಹೇಗೆ ಬರುತ್ತೆ. ಆಮೇಲೆ ಕಸದ ಗಾಡಿ ಬಗ್ಗೆ ಮಾತಾಡಿದ್ವಿ, ಹೇಗೆ ರೀಸೈಕಲ್ನ ಮಾಡ್ತಾರೆ ಅಂತ. ಅದಿತಿಮಾ, ಕಸ ಹಾಕೋ ಗಾಡಿ ಏನಂತಾರೆ? ಆಟೋ. ನಮ್ಮನೆ ಹತ್ರ ಬರೋದು ಆಟೋ ಅಲ್ಲಪ್ಪ. ಕಸ ಗಾಡಿನ ಡಂಪ್ ಮಾಡೋದನ್ನ ಏನಂತಾರೆ ಈಗ? ಗಾರ್ಬೇಜ್. ಸೊ ಈ ರೀತಿ ನಾನು ಹೇಳ್ಕೊಡ್ತಾ ಇರ್ತೀನಿ. ಆ್ಯಂಡ್ ಫ್ಲೆಕ್ಸಿಬಿಲಿಟಿ ನಮ್ಮ ಒಂದು ಇದರಲ್ಲಿಲ್ಲ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ನಿಮಗೆ ಟೈಮ್ ಇರಬೇಕು. ಟೈಮ್ ಇಸ್ ಮೋರ್ ಇಂಪಾರ್ಟೆಂಟ್ ಇನ್ ದ ಹೋಮ್ ಸ್ಕೂಲಿಂಗ್. ತುಂಬ ಇಂಪಾರ್ಟೆಂಟಾಗಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಹೋಮ್ ಸ್ಕೂಲಿಂಗ್ ಮಾಡ್ತೀರಾ ಅಂತಂದರೆ ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ದಟ್ ಏನು ಅಂತಂದರೆ ಪ್ರೆಷರ್ಗೆ ಬೀಳಕ್ಕೆ ಹೋಗ್ಬಿಡಿ. ಈಗ ಅದಿತಿಗೂ ಅಷ್ಟೇ, ಅಯ್ಯೋ ಅಂದರೆ ಯಾವುದಾದ್ರೂ ಆ್ಯಕ್ಟಿವಿಟೀಸ್ ಏನಾದರೂ ಹಾಕಿದ್ರೆ ನನ್ನ ಮಗುಗೆ ಇನ್ನೂ 3 ವರ್ಷ, ನನ್ನ ಮಗು ಎಲ್ಲ ಹೇಳುತ್ತೆ, ನನ್ನ ಮಗು ಸ್ಕೂಲ್ಗೆ ಹೋಗುತ್ತೆ, ಈ ರೀತಿ ಎಲ್ಲ ಮೆಸೇಜ್ ಮಾಡ್ತಾರೆ. ಇಟ್ ಈಸ್ ನಾಟ್ ಲೈಕ್ ನೀವು ಯಾವುದೇ ಪ್ರೆಷರ್ಗೆ ಒಳಗಾಗಬಾರ್ದು. ನನ್ನ ಮಗು ಇಷ್ಟೆಲ್ಲ ಮಾಡುತ್ತೆ, ಸ್ಕೂಲ್ಗೆ ಹೋಗುತ್ತೆ, ನನ್ನ ಮಗು ABCD ಬರೆಯುತ್ತೆ, ಏನು ಇಸ್ಕೊಳ್ಳಿ, ABCD ಬರೆಯುತ್ತೆ, ನಂಬರ್ಸ್ ಬರೆಯುತ್ತೆ, ನಿಮ್ಮ ಮಗು ಆಲ್ರೆಡಿ 3 ವರ್ಷ ಇನ್ನೂ ಮಾಡ್ತಿಲ್ವಾ, ನೀವು ಅದನ್ನೆಲ್ಲ ಹೇಳ್ಕೊಟ್ಟಿಲ್ವಾ? ಸೊ ಆ ರೀತಿ ಎಲ್ಲ ನಾನು ಅದಿತಿ ಇಂಟ್ರೆಸ್ಟ್ನ ಅರ್ಥ ಮಾಡಿಕೊಂಡು ಆ್ಯಂಡ್ ಮಗು ಯಾವ ಏಜ್ಗೆ ಏನೇನೆಲ್ಲ ಮಾಡಬೇಕು ಅಂತಲೇ ನಾನು ಇಷ್ಟು ವರ್ಷನೂ ಮಾಡ್ಕೊಂಡ್ಬಂದಿರೋದು. ಇವನ್ ಅದಿತಿಗಾಗಲಿ ಅವಿಷ್ಕಂಗಾಗಲಿ. ಆ್ಯಂಡ್ ಬಟ್ ಅದಿತಿ ಕಲಿಯುವಂತಹ ಇಂಟ್ರೆಸ್ಟೇ ಬೇರೆ, ಅದಿತಿ ಕಲಿಯೋಂತಹ ಇಂಟ್ರೆಸ್ಟೇ ಬೇರೆ, ಅವಿಷ್ಕನ್ ಕಲಿಯೋಂತಹ ಇಂಟ್ರೆಸ್ಟೇ ಬೇರೆ. ಸೊ ಅವ್ರವ್ರ ಪೇಸ್ಗೆ ಅಂತ ಹೇಳ್ತೀವಿ, ಅಂದರೆ ಅವ್ರು ಯಾವ ರೀತಿ ಕಲಿತಾರೋ ಅದನ್ನು ಅರ್ಥ ಮಾಡಿಕೊಂಡು ನಾನು ಕಲಿಸ್ತಾ ಬಂದಿದ್ದೀನಿ. ಆ್ಯಂಡ್ ಪ್ರೆಷರ್ಗೆ ದಯವಿಟ್ಟು ಒಳಗಾಗಬೇಡಿ. ಅಂತಂದರೆ ಈಗ ಈಗಿನ ಒಂದು ಟ್ರೆಂಡ್ ಯಾವ ರೀತಿ ಇದೆ ಅಂತಂದರೆ, ಮಗುಗೆ 3 ವರ್ಷ 3.5 ವರ್ಷ ಅಷ್ಟರಲ್ಲೆಲ್ಲ ಬರೆಯೋದಕ್ಕೆಲ್ಲ ಕೊಟ್ಬಿಡ್ತಾರೆ. ಕಂಪ್ಲೀಟ್ ಟ್ರೇಸಿಂಗ್ ಅಂತೆ, ಆಮೇಲೆ ಆಲ್ಫಾಬೆಟ್ಸ್ನ ತಿದ್ದೋದಂತೆ, ಆ ಮಗುನೇ ಆಲ್ಫಾಬೆಟ್ಸ್ನ ಬರೆಯೋದಕ್ಕೆಲ್ಲ ಪ್ರೆಷರ್ ಮಾಡ್ತಾರೆ. ಬಟ್ ನನ್ನ ಹೋಮ್ ಸ್ಕೂಲಿಂಗಲ್ಲಿ ಆ ರೀತಿ ಇಲ್ಲ. ನನ್ನ ಹೋಮ್ ಸ್ಕೂಲಿಂಗ್ ಯಾವ ರೀತಿ ಒಂದು ಇರೋದು ಅಂತಂದರೆ, ಮಗು ಈಗ 5 ವರ್ಷದವರೆಗೂ ಮಕ್ಕಳಿಗೆ ಫೈನ್ ಮೋಟರ್ಸ್ ಇರೋದಿಲ್ಲ. ಸೊ ಫೈನ್ ಮೋಟರ್ ಡೆವಲಪ್ ಆಗೋದಕ್ಕೆ ನಾನು ಮನೆಯಲ್ಲೇನೇ ಆಕ್ಟಿವಿಟೀಸ್ನ ಕೊಡ್ತೀನಿ. ಅದಕ್ಕೆ ಬೇಕಾಗಿರುವಂತಹ ಇನ್ವೆಸ್ಟ್ಮೆಂಟ್ಸ್ ಇಲ್ಲಿ ನಾವು ಈಗ ತುಂಬ ಜನ ನನಗೆ ನೆಗೆಟಿವ್ ಆಗಿ ಹೇಳಿರೋರು ಇದ್ದಾರೆ ಅಂತ. ಹೋಮ್ ಸ್ಕೂಲಿಂಗ್ ಏನಕ್ಕೆ ಮಾಡ್ತಿದ್ದೀರಾ ಅಂತ ಗೊತ್ತು, ಈಗೆಲ್ಲ ಫೀಸ್ ಜಾಸ್ತಿ ಇದೆಯಲ್ಲ, ನಿಮಗೆ ಕಟ್ಟಕ್ಕಾಗಲ್ಲ ಅನ್ಸುತ್ತೆ, ಅದಕ್ಕೆ ಹಾಗೆ ಮಾಡ್ತಿದ್ದೀರಾ ಅಂತ. ಹೋಮ್ ಸ್ಕೂಲಿಂಗ್ ಅಂತಂದರೆ ನಾವು ಇಲ್ಲಿ ದುಡ್ಡು ಉಳಿಸ್ಕೊಂಡು ಆ ರೀತಿ ಅಲ್ಲ. ಐ ಆಮ್ ಇನ್ವೆಸ್ಟಿಂಗ್ ಇನ್ ಟು ಡಿಫ್ರೆಂಟ್ ಥಿಂಗ್ಸ್. ಯಾವ ರೀತಿ ಇನ್ವೆಸ್ಟ್ಮೆಂಟು? ಈಗ ನೋ, ಕಾರ್ ಎತ್ಕೊಂಡು ಬನ್ನಿ, ಈ ಕಡೆ ಬನ್ನಿ, ಕಾರ್ ಎತ್ಕೊಂಡು ಬನ್ನಿ. ಯಾವ ರೀತಿ ಇನ್ವೆಸ್ಟ್ಮೆಂಟ್ ಅಂತಂದರೆ, ಈಗ ನಿಮಗೆ ಗೊತ್ತು ನಾವು ಎಷ್ಟು ಟಾಯ್ಸ್ಗೆ ಇನ್ವೆಸ್ಟ್ ಮಾಡ್ತೀವಿ ಅದಿತಿಗೆ ಅಂತ. ಈಗ ಸ್ಕೇಟ್ಸ್ನ ಮನೆಯಲ್ಲೇ ಹೇಳ್ಕೊಡ್ತಾ ಇರೋದು, ಆಮೇಲೆ ಡಾನ್ಸ್ ಕ್ಲಾಸಿಗೆ ಹಾಕಿದ್ದೀವಿ. ಯಾಕೆ ಡಾನ್ಸ್ ಕ್ಲಾಸಿಗೆ ಹಾಕಿದ್ದೀನಿ ಅಂತಲೂ ಹೇಳ್ತೀವಿ. ಸೊ ಇನ್ವೆಸ್ಟ್ಮೆಂಟ್ಸ್ನ ನಾವು ಡಿಫ್ರೆಂಟ್ ಒಂದು ಆ್ಯಂಗಲ್ಸಲ್ಲಿ ಮಾಡ್ತಾ ಇದ್ದೀವಿ. ಅಂತಂದರೆ ಅವ್ರಿಗೆ ಏನೇನು ಬೇಕು ರಿಸೋರ್ಸಸ್ನ ನಾನು ಕಲೆಕ್ಟ್ ಮಾಡ್ತಾ ಇದ್ದೀನಿ. ಈಗ ಬುಕ್ ನೀವು ನೋಡಿದ್ರೆ, ನಾವು ನಿನ್ನೆ
ನೀವು ನಂಬ್ತಿರೋ ನಂಬಲ್ವ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಬುಕ್ ಎಷ್ಟು ಇದೆ ಅವ್ರ ಹತ್ರ ಅಂತ. ಲೈಕ್ ಮೋರ್ ದ್ಯಾನ್ 150 ಬುಕ್ಸ್ ಇದೆ. 150ನೂ ಕಡಿಮೆ ಅಂತಾನೆ ಅನ್ಕೊಳ್ಳಿ, ಮೋರ್ ದ್ಯಾನ್ 150 ಅಷ್ಟು ಬುಕ್ಸ್ ಇದೆ. ಒಂದು ಚೀಲದಷ್ಟು ಬುಕ್ಸ್ ಇದೆ. ದಿನಾಗ್ಲೂ 5 ರಿಂದ 6 ಬುಕ್ ಓದೋಷ್ಟು ನಾನು ಟೈಮ್ನ ಅದಿತಿಗೆ ಕೊಡ್ತಾ ಇದ್ದೆ. ಸೊ ಇನ್ವೆಸ್ಟ್ಮೆಂಟ್ಸ್ನ, ರಿಸೋರ್ಸಸ್ನ ನಾನು ಆ ರೀತಿ ಕಲೆಕ್ಟ್ ಮಾಡ್ತಿದ್ದೀನಿ. ಯಾವುದೇ ರೀತಿ ದುಡ್ಡು ಉಳಿಸ್ಕೊಂಡು ಮಗುಗೆ ಏನು ತಕ್ಕೊಡ್ದೆ ಅಥವಾ ಮಗುಗೆ ಏನು ಹೇಳ್ಕೊಡ್ದೆ ಇರುವಂತಹ ಒಂದು ಹೋಮ್ ಸ್ಕೂಲಿಂಗ್ ನಮ್ದಲ್ಲ. ಸೊ ರಿಸೋರ್ಸಸ್ನ ಮಾಡ್ಕೊಳ್ತಾ ಇದೀವಿ ಅಂಡ್ ಯಾವುದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅದನ್ನ ಮಾಡ್ತಾ ಇದೀವಿ. ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಇವಾಗ ಅಂದ್ರೆ ಈ ಇನ್ವೆಸ್ಟ್ಮೆಂಟ್ ಯಾರಿಗೂ ಕಾಣಲ್ಲ. ಅದು ಯಾವ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಟೈಮ್. ನನ್ನ ಟೈಮ್ನ ನಾನು 100% ಅವ್ರಿಗೆ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ನಾನು ಅಡುಗೆ ಮಾಡ್ತಿರ್ಲಿ, ಏನೇ ಫಾರ್ ಎಕ್ಸಾಂಪಲ್ ಇವಾಗ ನಾನು ನಿಮಗೆ ವಿಡಿಯೋನ ಶೇರ್ ಮಾಡ್ತೀನಿ, ಅಂದ್ರೆ ಏನೇನೋ ಅಂದ್ರೆ ಏನು ಹೋಮ್ ಸ್ಕೂಲಿಂಗ್ ಬಗ್ಗೆ ಹೇಳ್ತಾ ಇದೀನಿ. ನಾನು ಇವಾಗ ಫೋನ್ ಹಾಕೊಟ್ಬಿಟ್ಟು ರೂಮ್ಗೆ ಲಾಕ್ ಮಾಡ್ಕೊಂಡ್ ಬಂದ್ಬಿಟ್ಟು ವಿಡಿಯೋ ಮಾಡ್ಬೋದಿತ್ತು. ಸೊ ಮೆನಿ ಡೂ, ನನ್ನ ಒಂದು ಫ್ರೆಂಡ್ ಸರ್ಕಲ್ ಅಲ್ಲೇನೆ ದೇ ಆರ್ ಆಲ್ಸೋ ಡೂಯಿಂಗ್ ಯೂಟ್ಯೂಬ್ ವಿಡಿಯೋಸ್, ಇನ್ಸ್ಟಾಗ್ರಾಮ್ ವಿಡಿಯೋ. ಅವರೆಲ್ಲ ಹೇಳಿರೋದನ್ನ ಕೇಳಿದೀನಿ ದಟ್ ಅಯ್ಯೋ ತಲೆ ತಿಂತಾರೆ ಮಗು, ನಾನು ಈ ತರ ಫೋನ್ ಹಾಕೊಟ್ಬಿಡ್ತೀನಿ ಅಂತ. ಐ ಟ್ರೈಡ್ ಮೈ ಬೆಸ್ಟ್ ಟು ಚೇಂಜ್ ದೇರ್ ಮೈಂಡ್. ಈ ರೀತಿ ಮಕ್ಳಿಗೆ ಒಳ್ಳೇದಲ್ಲ, ಅಡಿಕ್ಷನ್ ಆಗ್ಬಿಡ್ತಾರೆ ಅಂತ. ಬಟ್ ಕೆಲವ್ರಿಗೆ ಕೇಳಲ್ಲ. ಬಟ್ ಇನ್ನೊಂದೇನು ಅಂತಂದ್ರೆ ಅವ್ರವ್ರ ಪರಿಸ್ಥಿತಿ, ಕೆಲವ್ರಿಗೆ ಪೇಷನ್ಸ್ ಇರೋದಿಲ್ಲ ಮೇಂಟೈನ್ ಮಾಡೋದಕ್ಕೆ. ಸೊ ಆ ರೀತಿ ಆಗುತ್ತೆ. ಬಟ್ ನಾನು ಆ ರೀತಿ ಮಾಡಲ್ಲ. ಐ ಆಮ್ ಗಿವಿಂಗ್ ಮೈ ಟೈಮ್ ಟು ದೆಮ್ ಆಲ್ಸೋ. ಅಂದ್ರೆ ಸೈಮಲ್ಟೇನಿಯಸ್ಲಿ ನಾನು ಅವ್ರು ಏನ್ ಮಾಡ್ತಿದ್ದಾರೆ, ಅವ್ರಿಗೇನಾದ್ರು ಈಗ ನೋಡಿ ಅವಿಷ್ಕ ಬಾಯಲ್ಲಿ ಇಟ್ಕೊಂಡಿದ್ದಾರೆ, ಐ ಹ್ಯಾವ್ ಟು ಲೈಕ್ ಫೋಕಸ್. ಸೊ ಆ ರೀತಿ ಇರುತ್ತೆ. ನನ್ನ ಒಂದು ಬಿಗ್ ಇನ್ವೆಸ್ಟ್ಮೆಂಟ್ ಯಾವುದು ಅಂತ ನೀವು ಕೇಳೋದಾದ್ರೆ, ಫಸ್ಟ್ ಒನ್ ಇಸ್ ಟೈಮ್, ಸೆಕೆಂಡ್ ಒನ್ ಇಸ್ ನನ್ನ ಕೇರ್, ಕಾಳಜಿ, ಪ್ರೀತಿ ಆ್ಯಂಡ್ ನಾನು ಮಾಡುವಂತಹ ಅಡುಗೆ. ಮಕ್ಕಳಿಗೆ ಬರೀ ಆಟ ಅಷ್ಟೇ ಅಲ್ಲ, ಅಂದರೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ನಾವೇನು ಅವ್ರಿಗೆ ಅಡುಗೆ ಮಾಡಿ ಹಾಕ್ತೀವಿ, ಎಷ್ಟು ನ್ಯೂಟ್ರಿಷನ್ನ ಬ್ಯಾಲೆನ್ಸ್ ಮಾಡ್ತೀವಿ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಅದು ಒಂದು. ಆ್ಯಂಡ್ ಇಷ್ಟೇ. ಸೊ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ. ಆ್ಯಂಡ್ ಡಾನ್ಸ್ ಕ್ಲಾಸಿಗೆ ಯಾಕೆ ಹಾಕಿದ್ದೀವಿ ಅಂತಂದರೆ, ಅವ್ರಿಗೆ ತುಂಬ ಇಂಟ್ರೆಸ್ಟ್. ಯಾವುದಾದ್ರೂ ಹಾಡು ಬಂದರೆ, ನನಗೆ ತುಂಬ ಚೆನ್ನಾಗಿ ನೆನಪಿದೆ, ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಐ ಥಿಂಕ್ ಐ ವಾಸ್ ಅರೌಂಡ್ 7 months ಅಂತಂದರೆ ನಾವು ನಮ್ಮ ಅತ್ತೆ ಮನೇಲಿರಲಿಲ್ಲ, ಮನೆ ಚೇಂಜ್ ಮಾಡ್ಕೊಂಡು ಹೋಗಿದ್ವಿ. ಏನೋ ಒಂದು ಪೂಜೆ ಇತ್ತು ಅಂತ ಅಂದ್ಬಿಟ್ಟು ನಮ್ಮ ಏರಿಯಾಗೆ ಬಂದಿದ್ವಿ. ಅವಾಗ ನಂದು ಒಂದು ಸಿರಪ್ ಖಾಲಿ ಆಗಿತ್ತು. ನನ್ನ ಕ್ರೂವಿ ಅವಾಗ ನನ್ನನ್ನು ಬಿಟ್ಬಿಟ್ಟು ಎಲ್ಲೋ ಹೋಗಿದ್ರು ಅಲ್ಲಿಂದ. ಆಮೇಲೆ ನೀನೆ ಹೋಗಿ ತೊಗೊಂಡು ನೀನು ಆಟೋದಲ್ಲಿ ಮನೆಗೆ ಹೋಗಿರು ಅಂತಂದ್ರು. ನನಗೆ ತುಂಬ ಚೆನ್ನಾಗಿ ನೆನಪಿದೆ. ಅದು ಗೌರಿ ಗಣೇಶ ಹಬ್ಬದ ಟೈಮು. ಸೊ ಅವಾಗ್ಲೇನೆ ಅಷ್ಟೇ, ಒಂಚೂರು ಮ್ಯೂಸಿಕ್ ಕೇಳಿದ ತಕ್ಷಣ ಎಷ್ಟು ಚೆನ್ನಾಗಿ ಮೂವ್ಮೆಂಟ್ಸ್ ಬರ್ತಿತ್ತು ಅಂತಂದ್ರೆ, ಆ ಗಣೇಶನ್ ಸೌಂಡ್ ಕೇಳಿದಾಗ ಹೆಂಗೆ ಹೊಟ್ಟೆ ಒಳಗಡೆ ಎಲ್ಲ ಫುಲ್ಲು ಅವರು ಜೋರಾಗಿ ಸೌಂಡ್ ಮಾಡಿದ್ರು ಅಂತಂದ್ರೆ, ಒದ್ದಾಡಿ ಆ ಮೂವ್ಮೆಂಟ್ ಮಾಡಿದ್ರು ಅಂತಂದ್ರೆ ಅವಾಗ್ಲೇನೆ ಓಕೆ, ಶಿ ಮಸ್ಟ್ ಬಿ ಗೋಯಿಂಗ್ ಟು ಬಿ ಅ ಡಾನ್ಸರ್, ಚೆನ್ನಾಗಿರುತ್ತೆ. ಬಟ್ ಆಮೇಲೆ ಹುಟ್ಟಿದ ಮೇಲೂ ಅಷ್ಟೇ ಮ್ಯೂಸಿಕ್ ಹಾಕಿದ ತಕ್ಷಣ ಫುಲ್ಲು ಹಿಂಗೆ ಎಲ್ಲ ಕುಣಿಯೋದು ಅದೆಲ್ಲ ಶುರು ಮಾಡ್ತೀರಾ. ಆ ರೀತಿ ಅವ್ರಿಗೆ ಡಾನ್ಸ್ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಗಿದ್ದು. ಆ್ಯಂಡ್ ಅವ್ರಿಗೆ ನಾವು 3 years ಇದ್ದಾಗ, ಬರ್ತ್ಡೇ ಆಗಿದ ತಕ್ಷಣನೇ ಡಿಸೆಂಬರಲ್ಲಿ ಅವ್ರನ್ನ ಜಾಯಿನ್ ಮಾಡಿದ್ವಿ ನಾವು. ಸೊ ಜಾಯಿನ್ ಮಾಡಿದ ತಕ್ಷಣನೇ ಅವ್ರಿಗೂ ಇಂಟ್ರೆಸ್ಟ್ ಇತ್ತು, ಆರಾಮಾಗಿ ಹೋಗಿ ಆಟ ಆಡ್ತಿದ್ರು. ಆ್ಯಂಡ್ ಕೆಲವು ಮಕ್ಳುಗಳು ಟೈಮ್ ತಗೊಳ್ತಾರೆ. ನಾವು ಹೋಗಿದ್ದಂತಹ ಡಾನ್ಸ್ ಕ್ಲಾಸಲ್ಲಿ ಎಪಿಕ್ ಡ್ಯಾನ್ಸ್ ವರ್ಲ್ಡ್ ಏನಿದೆ, ಅಲ್ಲೇನೆ 3 ತಿಂಗಳವರೆಗೂ ಮಕ್ಕಳು ಅಮ್ಮನ್ ಬಿಟ್ಟು ಹೋಗ್ತಾನೆ ಇರಲ್ಲ ಮುಂದೆ. ಬಟ್ ಅದಿತಿ ಫಸ್ಟ್ ಡೇ ಫೋನ್ ಮುಟ್ಟಬಾರ್ದು. ಅದಿತಿ ಫಸ್ಟ್ ಡೇಗೇನೆ ಹೋಗಿ ಹಾಗಂತ ಅದಿತಿ ಇಸ್ ಗ್ರೇಟ್, ಬೇರೆ ಮಕ್ಕಳು ಆ ರೀತಿ ಅಲ್ಲ, ಮಕ್ಕಳು ಟೈಮ್ ತಗೋತಾರೆ. ಬಟ್ ಅವ್ರಿಗೆ ಇಂಟ್ರೆಸ್ಟ್ ಇದ್ದಿದ್ದರಿಂದ ಶಿ ಹ್ಯಾಡ್ ಜಸ್ಟ್ ಗಾನ್ ಇನ್ ಟು ಡಾನ್ಸ್. ಸೊ ಆ ರೀತಿ ಓಕೆನಾ, ಅವ್ರ ಇಂಟ್ರೆಸ್ಟ್ನ ಅರ್ಥ ಮಾಡ್ಕೊಂಡು ನಾವು ಡಾನ್ಸ್ ಕ್ಲಾಸ್ಗೆ ಹಾಕಿದ್ದೀವಿ. ಆ್ಯಂಡ್ ಸ್ಕೇಟ್ಸ್ನು ಅಷ್ಟೇ, ಸ್ಕೇಟ್ಸ್ ಮನೇಲೇನೆ ಹೇಳ್ಕೊಡ್ಬೋದು. ಆ್ಯಂಡ್ 5 yearsವರೆಗೂ ಎಲ್ಲೂ ಸ್ಕೇಟ್ಸ್ನ ಸ್ಕೇಟಿಂಗ್ಗೆ ತಗೋತಾ ಇರಲಿಲ್ಲ. ಅದಕ್ಕೋಸ್ಕರ ನಾವು ಮನೆಯಲ್ಲೇನೆ ಅದನ್ನ ಟ್ರೈ ಮಾಡಿದ್ವಿ. ಅದು ಚೆನ್ನಾಗಿದೆ. 50% ಕಲ್ತಿದ್ದಾರೆ. ಬಟ್ ಕ್ಲಾಸಿಗೆ ವಿಚಾರಿಸಿದೀವಿ, ಈ ಒಂದು ಬಿಸಿ ಒಂದು ಇರೋದ್ರಿಂದ ಅದನ್ನ ಕಂಪ್ಲೀಟ್ ಆಗಿ ಕ್ಲಾಸಸ್ ಅಂತ ಮಾಡೋಕ್ಕಾಗ್ತಿಲ್ಲ, ಅದನ್ನ ಮಾಡ್ತೀವಿ. ಆ್ಯಂಡ್ ಪಾರ್ಕ್ಗೆ ಹೆಚ್ಚಿಗೆ ಕರ್ಕೊಂಡು ಹೋಗ್ತೀವಿ ನಾವು. ಆ್ಯಂಡ್ ಯಾಕೆ ಪಾರ್ಕ್ ಅಂತಂದ್ರೆ, ಅವರ ಮೈಲ್ ಸ್ಟೋನ್ ಚೆನ್ನಾಗಿ ಡೆವಲಪ್ ಆಗಬೇಕು. ಈ ಟೈಮಲ್ಲಿ ಅವ್ರಿಗೆ ಬೇಕಾಗಿರೋದು ಒಂದು ಸನ್ಲೈಟ್ ಅಲ್ಲಿ ಆಟ ಆಡಬೇಕು ಮಕ್ಕಳು. ಅದಾದ್ಮೇಲೆ ಹೊರಗಡೆ ಅವರ ಒಂದು ಫಿಸಿಕಲ್ ಡೆವಲಪ್ಮೆಂಟ್ ಏನಿದೆ, ಜಂಪ್ ಮಾಡಬೇಕು, ಕುಣಿಬೇಕು, ನೆಗಿಬೇಕು, ಆಮೇಲೆ ಹೆಚ್ಚಿಗೆ ಹತ್ತೋದು, ಇಳಿಯೋದು, ಮಕ್ಕಳನ್ನ ಒಂದ್ ಕಡೆ ಕೂರಿಸಿ ಹೇಳ್ಕೊಡೋದು ಅಂತಂದ್ರೆ ಅದಾಗದೇ ಇರೋವಂತಹ ವಿಷಯ. ಅದನ್ನ ನಾವು ಮೇಕ್ ಶ್ಯೂರ್ ಮಾಡ್ತೀವಿ. ಆ್ಯಂಡ್ ಟೈಮ್ ಇರಬೇಕಾಗತ್ತೆ, ಆ ಟೈಮ್ನ ನಾನು ಅವ್ರಿಗೆ ಕೊಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದೇನು ಅಂತಂದ್ರೆ, ನಾನು ಕೆಲವು ಪಾಯಿಂಟ್ಸ್ಗಳನ್ನ ಮಾಡ್ಕೊಂಡಿದ್ದೀನಿ, ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಹೋಮ್ ಸ್ಕೂಲಿಂಗ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಎನ್ವೈರ್ಮೆಂಟ್ ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡಿದೆ. ಆ್ಯಂಡ್ ಅವ್ರಿಗೆ ಯಾವ ರೀತಿ ಎನ್ವೈರ್ಮೆಂಟ್ ಬೇಕೋ ಆ ರೀತಿ ಎನ್ವೈರ್ಮೆಂಟ್ನ ನಾನು ಸೆಟ್ ಮಾಡ್ಕೊಂಡೆ. ಇವಾಗ ಹಳೆ ಮನೇಲಿದ್ದಾಗ ಅವ್ರಿಗೆ ಕಂಪ್ಲೀಟ್
ರೂಮೇ ಎನ್ವೈರ್ಮೆಂಟ್ ಆಗಿತ್ತು ಅಂಡ್ ಮಾಡಿ ಮೇಲೆ ಕರ್ಕೊಂಡು ಹೋಗ್ತಿದ್ದೆ ಅಂಡ್ ಯಾರು ಇಲ್ಲದೆ ಇದ್ದಾಗ ಹಾಲಲ್ಲಿ ಆಟ ಆಡ್ಸಿದ್ದೆ. ಬಟ್ ಇವಾಗ ಯಾವ ರೀತಿ ಆಗಿದೆ ಅಂತಂದ್ರೆ ಈಗ ಏನಿದೀವಿ ನಾವು ಈಗ ಒಂದು ಲಿವಿಂಗ್ ಏರಿಯಾ ಏನಿದೆ ಕಂಪ್ಲೀಟ್ ಅವ್ರಿಗೆ ಹೋಮ್ ಸ್ಕೂಲಿಂಗ್ ಅಂತಂದ್ರೆ ಅವ್ರಿಗೆ ಯಾವ ರೀತಿ ಬೇಕೋ ಅವ್ರು ಆಟ ಆಡ್ತಾರೆ. ಅಂಡ್ ಆಚೆಗಡೆ ಪಾರ್ಕಿಂಗ್ ಅಲ್ಲೆಲ್ಲ ಗ್ರಾಸ್ ಮೋಟರ್ಗೆ ಅಂಡ್ ರೋಡ್ ಅಲ್ಲಿ ಆಟ ಆಡೋದಕ್ಕೆ ಬಿಡ್ತೀನಿ. ಯಾಕೆ ರೋಡಲ್ಲಿ ಆಟ ಆಡೋದಕ್ಕೆ ಬಿಡ್ತೀನಿ ಅಂತಂದ್ರೆ ಸೋಷಿಯಲ್ ಸ್ಕಿಲ್ಸ್ ನ ಡೆವಲಪ್ ಮಾಡೋದಕ್ಕೆ. ಈ ಹೋಮ್ ಸ್ಕೂಲಿಂಗ್ ಡ್ರಾ ಬ್ಯಾಕ್ ಏನು ಅಂತಂದ್ರೆ ಮಕ್ಕಳು ಸೋಷಿಯಲ್ ಸ್ಕಿಲ್ ನ ಕಲಿಯೋದಕ್ಕೆ ಅನ್ನೋದಕ್ಕಿಂತ ಕಲಿಯೋದ್ರಲ್ಲಿ ಸ್ವಲ್ಪ ಹಿಂದುಳಿತಾರೆ ಅಂತ ಹೇಳ್ತಾರೆ. ಯಾಕಂತಂದ್ರೆ ಮಕ್ಕಳು ಬೇರೆಯವ್ರ ಜೊತೆ ಬೆರೆಯೋದಿಲ್ಲ. ಬಟ್ ಅದಿತಿ ವಿಚಾರದಲ್ಲಿ ಆ ರೀತಿ ಎಲ್ಲ ಏನೂ ಇಲ್ಲ. ಅವ್ರು ಎಲ್ಲಾರ ಜೊತೆ ಮಿಂಗಲ್ ಆಗ್ತಾರೆ. ಇಲ್ಲ ಅಂದ್ರೆ ಯಾರು ಮಾತಾಡ್ಸಿದ್ರು ಮಾತಾಡ್ತಾರೆ, ಅವರೇ ಹೋಗಿ ಮಾತಾಡ್ತಾರೆ. ಏನಪ್ಪ ಹೋಗಿ ಎತ್ಕೊಂಡ್ ಬನ್ನಿ, ಹೋಗಿ ಸೊಳ್ಳೆ ಬಟ್ಟೆ ಎತ್ಕೊಂಡ್ ಬನ್ನಿ ಹೋಗಿ. ಯಾರ ಜೊತೆನಾದ್ರೂ ಮಾತಾಡ್ತಾರೆ. ಸೊ ಸೋಷಿಯಲ್ ಸ್ಕಿಲ್ ಏನು ಒಂದು ಡ್ರಾಬ್ಯಾಕ್ ಆಗಿಲ್ಲ. ಇನ್ನೂ ಚೆನ್ನಾಗಿ ಡೆವಲಪ್ ಆಗಲಿ ಅಂತ ಅಂದ್ಬಿಟ್ಟು ಬೇರೆ ಮಕ್ಳ ಜೊತೆ ಅಂತಂದ್ರೆ ಆಟ ಆಡೋದಕ್ಕೆ ಜೊತೆ ಬಿಡ್ತೀನಿ. ಪಾರ್ಕಲ್ಲಿ ಹೋದಾಗ ಬೇರೆ ಮಕ್ಳ ಜೊತೆನೂ ಆಟ ಆಡ್ಲಿ ಅಂತ ಬಿಡ್ತೀನಿ. ಡಾನ್ಸ್ ಕ್ಲಾಸಲ್ಲಿ ಎಲ್ಲ ಮಕ್ಳ ಜೊತೆ ಆಟ ಆಡ್ತಾರೆ, ಡಾನ್ಸ್ ಎಲ್ಲ ಮಾಡ್ತಾರೆ, ಎಲ್ಲ ಜೊತೆ ಕಮ್ಯುನಿಕೇಟ್ ಮಾಡ್ತಾರೆ. ದಟ್ ಈಸ್ ಗುಡ್ ಥಿಂಗ್. ಆ್ಯಂಡ್ ನೆಕ್ಸ್ಟ್ ಇನ್ನೊಂದೇನು ಅಂತಂದ್ರೆ ತುಂಬಾ ಜನಕ್ಕೆ ಒಂದು ಮಿತ್ ಇರೋದೇನು ಅಂತಂದ್ರೆ ಹೋಮ್ ಸ್ಕೂಲಿಂಗ್ ಇಸ್ ನಥಿಂಗ್ ಬಟ್ ABCD ನಂಬರ್ಸು ಬರೆಯೋದು, ರೈಮ್ಸ್ ಹೇಳೋದು ಇಷ್ಟೇ. ಇಟ್ಸ್ ನಾಟ್ ಲೈಕ್ ದಟ್. ಹೋಮ್ ಸ್ಕೂಲಿಂಗ್ ಅಂತಂದ್ರೆ ಮಕ್ಕಳ ಒಂದು ಕಂಪ್ಲೀಟ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅಂತಂದ್ರೆ ಕನ್ನಡದಲ್ಲಿ ಒಂದು ಅಚ್ಚ ಕನ್ನಡದಲ್ಲಿ ಹೇಳೋದಾದ್ರೆ ಸರ್ವತೋಮುಖ ಬೆಳವಣಿಗೆ ಅಂತಂದ್ರೆ ಎಲ್ಲಾ ಆಸ್ಪೆಕ್ಟ್ ಅಲ್ಲೂ ಮಕ್ಕಳು ಡೆವಲಪ್ಮೆಂಟ್ ಆಗ್ತಾ ಹೋಗ್ತಾರೆ. ಅಂಡ್ ಇನ್ನೊಂದೇನು ಅಂತಂದ್ರೆ ಈ ಒಂದು ಲರ್ನಿಂಗ್ ಸ್ಟೈಲ್ಸ್ ಅಂತ ಕರಿತೀವಲ್ಲ, ಸೊ ಮಕ್ಕಳು ಯಾವ ರೀತಿ ಕಲಿತಾರೆ, ಮಕ್ಕಳು ಪ್ಲೇ ವೇ ಮೆಥಡ್ ಅಲ್ಲಿ ಕಲಿತಾರೆ. ಮಕ್ಕಳು ಆಟ ಆಡ್ತಾ ಕಲಿತಾರೆ. ರೋಲಿ ಪೋಲಿ ಅಪ್ ಅಪ್ ಅಪ್, ರೋಲಿ ಪೋಲಿ ಜಾಮ್ ಜಾಮ್ ಜಾಮ್, ರೋಲಿ ಪೋಲಿ ಲೆಫ್ಟ್ ಲೆಫ್ಟ್ ಲೆಫ್ಟ್, ರೋಲಿ ಪೋಲಿ ರೈಟ್ ರೈಟ್ ರೈಟ್, ರೋಲಿ ಪೋಲಿ ಸ್ಲೋಲಿ ಸ್ಲೋ ಆಪೋಸಿಟ್, ಫಾಸ್ಟ್. ಮಿತ್ ಅದು ತುಂಬಾ ದೊಡ್ಡ ಮಿತ್ ಇದೆ ಮಕ್ಕಳಿಗೆ. ಅಲ್ಲ, ಐ ವಾಸ್ ಟಾಕಿಂಗ್ ಅಬೌಟ್ ಪ್ಲೇ ವೇ ಮೆಥಡ್. ಯಾವ ರೀತಿ ಎಲ್ಲಾ ಮಕ್ಕಳುಗಳು ಪ್ಲೇ ವೇ ಮೆಥಡ್ ಅಲ್ಲಿ ಕಲಿತಾರೆ. ನನ್ನ ಹೋಮ್ ಸ್ಕೂಲಿಂಗು ಅಷ್ಟೇನೆ ಇರೋದು ಪ್ಲೇ ವೇ ಮೆಥಡ್. ಆಟ ಆಡ್ತಾನೆ ಅವರು ಎಷ್ಟೊಂದು ವಿಷಯಗಳನ್ನ ನಾನು ಕಲಿಸ್ತಾ ಬಂದಿದ್ದೀನಿ. ಅಂಡ್ ಈ ಮಾಂಟೆಸರಿ ಮೆಥಡ್ ಅಂತಂದ್ರೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್. ಮಕ್ಕಳು ಮಾಡಿ ಕಲಿಬೇಕು, ನೋಡಿ ಕಲಿಬೇಕು, ಅಂಡ್ ಕೇಳಿ ಕಲಿಬೇಕು, ಅಂಡ್ ಟಚ್ ಮಾಡಿ ಕಲಿಬೇಕು. ಸೊ ಇದನ್ನ ಒಂದು ಮಾಂಟೆಸರಿ ಒಂದು ಅಪ್ರೋಚ್ ಅಂತ ಕರೀತಾರೆ. ಸೊ ಬಾಬು ಬೇಕಾ ಅಲ್ಲಿ ಹೋಗ್ಬಿಟ್ಟು ವಾಟರ್ ಬಾಟಲ್ ಇಟ್ಕೊಂಡು ಬನ್ನಿ, ಗೋ. ಅಲ್ಲಿ ವಾಟರ್ ಬಾಟಲ್ ಇಟ್ಕೊಂಡು ಬನ್ನಿ, ಗೋ. ಸೊ ಪ್ಲೇ ವೇ ಮೆಥಡ್ ಅಂಡ್ ಮಾಂಟೆಸರಿ ಮೆಥಡ್ ಅಲ್ಲಿ ನಾನು ಹೇಳ್ಕೊಡ್ತಿರೋದು. ತುಂಬಾ ಜನಕ್ಕೆ ಮಿತ್ತಿರೋದೇನು ಅಂತಂದ್ರೆ ಹೋಮ್ ಸ್ಕೂಲಿಂಗ್ ಅಂತಂದ್ರೆ ಮಗುಗೆ ABCD ಕಲಿಸ್ಬೇಕು, ಆಮೇಲೆ ರೈಮ್ಸ್ ಕಲಿಸ್ಬೇಕು, ನಂಬರ್ಸ್ ಕಲಿಸ್ಬೇಕು. ಅದು ಅಷ್ಟೇ ಅಲ್ಲ, ಎಲ್ಲಾ ಆಸ್ಪೆಕ್ಟ್ ಅಲ್ಲೂ ಮಕ್ಕಳು ಕಲಿಬೇಕು. ಇದು ನನ್ನ ಒಂದು ಬೇಸಿಕ್ ಹೋಮ್ ಸ್ಕೂಲಿಂಗ್. ಯಾಕೆ ನಾನು ಸ್ಟಾರ್ಟ್ ಮಾಡಿದ್ದು, ಯಾವ ರೀತಿ ಪ್ಲಾನ್ ಮಾಡಿದ್ದು ಅಂತ ನಿಮ್ಗೆ ಶೇರ್ ಮಾಡಿದ್ದೀನಿ. ಅಂಡ್ ಅವಿಷ್ಕಂಗೆ ಇವಾಗ ಆಗಿರ್ತಿತ್ತು. ಸೊ ಬೇಸಿಕ್ ಮನೇಲಿ ಇರುವಂತಹ ಆಬ್ಜೆಕ್ಟ್ಸ್ ಬಗ್ಗೆ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಅಂಡ್ ಅವಿಷ್ಕಂದು ರಿಲೇಟೆಡ್ ವಿಡಿಯೋಸ್ ನ ತುಂಬಾ ಜನ ಕೇಳ್ತಾ ಇದ್ದೀರಾ. ಅಂದ್ರೆ ಏನೇನ್ ಆಕ್ಟಿವಿಟೀಸ್ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಏನಂತ ಹೇಳೋದು, ಲ್ಯಾಕ್ ಆಫ್ ಟೈಮ್ ಅನ್ನೋದಕ್ಕಿಂತ ವಿ ಆರ್ ಎವ್ರಿವೇರ್. ಮನೆ, ಕೆಲಸ, ಬಿಸ್ನೆಸ್ಸು, ಆಮೇಲೆ ನಂದು ಆನ್ಲೈನ್ ಕ್ಲಾಸಸ್ಸು, ಕನ್ಸಲ್ಟೇಷನ್ಸು, ಆಮೇಲೆ ಅದಿತಿ ಡಾನ್ಸ್ ಕ್ಲಾಸು, ಆಮೇಲೆ ಪಾರ್ಕ್ ಕರ್ಕೊಂಡು ಹೋಗೋದು, ಆಮೇಲೆ ಬೇರೆ ಕೆಲಸ ಇರೋದ್ರಿಂದ. ಆ್ಯಂಡ್ ಇವಾಗ ಸೂಪರ್ ಮಾಮ್ ಆಡಿಷನ್ಸ್ನು ನಾವು ಕೊಡ್ತಿರೋದ್ರಿಂದ ಅದು ಸಂಡೇ ಇದಿದೆ. ಆ್ಯಂಡ್ ಗೊತ್ತಿಲ್ಲ ನನ್ನ ಲಕ್ ಹೇಗಿರುತ್ತೋ ಗೊತ್ತಿಲ್ಲ. ಆ್ಯಂಡ್ ನನ್ನ ಟ್ಯಾಲೆಂಟ್ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಅಂದರೆ ನಾನು ಹೇಗೆ ಡಾನ್ಸ್ ಮಾಡ್ತೀನಿ ಅದನ್ನೆಲ್ಲ ನೋಡಿಕೊಂಡು ಸೆಲೆಕ್ಟ್ ಆದಮೇಲೆ ಆಬ್ವಿಯಸ್ಲಿ ಎಲ್ಲರೂ ಹೋಗೋದು ಒಂದು ಒಳ್ಳೆ ಒಂದು ಏನಂತ ಹೇಳೋದು ಕಾನ್ಫಿಡೆನ್ಸ್ ಇಟ್ಕೊಂಡೇ ಹೋಗ್ತೀವಿ. ಸೆಲೆಕ್ಟ್ ಆದಮೇಲೆ ಅದು ಒಂದು ಡಿಫ್ರೆಂಟ್ ಜರ್ನಿ ಶುರು ಆಗುತ್ತೆ ಆಲ್ ಟುಗೆದರ್. ಸೊ ಇದನ್ನೆಲ್ಲ ಮೇಂಟೈನ್ ಮಾಡ್ತಾ ಇರೋದಕ್ಕೆ ಒಂದು ಸ್ವಲ್ಪ ಟೈಮ್ ಎಲ್ಲೋ ಆ ಕಡೆ ಈ ಕಡೆ ಹೋಗ್ತಿದೆ ಅಂತ ಅನ್ನಿಸ್ತದೆ. ಬಟ್ ಐ ಡೋಂಟ್ ಸೇ ಟೈಮೇ ಇಲ್ಲ ಅಂತಲ್ಲ, ಟೈಮ್ ಇದೆ. ಬಟ್ ಎಲ್ಲೋ ಕೆಲವೊಂದ್ಸಲ ನಾವು ಎಲ್ಲರೂ ಏನಪ್ಪ ಎಡವ್ತೀವಿ ಅಲ್ವಾ. ಸೊ ಅದನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಅವಿಷ್ಕಂದು ಆಕ್ಟಿವಿಟೀಸ್ನ ನಾನು ನೋಡಿ, ಅವಿಷ್ಕನು ಹೆಂಗ್ ಆಗ್ಬಿಟ್ಟಿದ್ದಾರೆ ಅಂತಂದ್ರೆ ಅವರೂ ಅಷ್ಟೇ ಕಂಪ್ಲೀಟ್ ಏನಾದ್ರೂ ಒಂದು ಬೇಕು. ಇವರು ಇದನ್ನ ಮಾಡಿ ಇಟ್ಟಿದ್ರು, ಯಾವ್ದದಪ್ಪ ಸೋಲಾರ್ ಸಿಸ್ಟಮ್, ಅದನ್ನ ಅವ್ರು ತಗೊಂಡ್ ಬಂದ್ರು. ಸೊ ಅದನ್ನು ನಾನು ಶೇರ್ ಮಾಡ್ತೀನಿ. ಇನ್ನೇನು ಹೇಳೋದು ಅಷ್ಟೇ, ಬೇಸಿಕ್ ಆಗಿ ಹೋಮ್ ಸ್ಕೂಲಿಂಗ್ ಬಗ್ಗೆ ಹೇಳಿದ್ದೀನಿ. ಆ್ಯಂಡ್ ಫಸ್ಟ್ ಡೇ ಹೇಗೆ ಪ್ರಾಕ್ಟೀಸ್ ಇತ್ತು, ಸೆಕೆಂಡ್ ಡೇ ಪ್ರಾಕ್ಟೀಸ್ ಹೇಗಾಯ್ತು, ಥರ್ಡ್ ಡೇ ನಾನು ಹಾಡು ಹಾಕಕ್ಕಾಗಲ್ಲ. ಹಾಡು ಹಾಕ್ಬಿಟ್ರೆ ಏನು ಗೊತ್ತಾ, ಇದು ಬಂದಿರುತ್ತೆ
ಕಾಪಿ ರೈಟ್ಸ್ ಬರುತ್ತೆ. ಸೊ ಅದರಿಂದ ಪ್ರಾಬ್ಲಮ್ ಆಗುತ್ತೆ. ಸುಮ್ಮನೆ ಗ್ಲಿಮ್ಸ್ ಹಾಕಿರ್ತೀನಿ ನೋಡಿ. ಆ್ಯಂಡ್ ಆದಿತ್ಯ ವಿಶ್ಗೂ ನಾನು ಯಾವ ರೀತಿ ಡಾನ್ಸ್ ಕ್ಲಾಸಲ್ಲೇ ಮೇಂಟೈನ್ ಮಾಡ್ತಿದ್ದೆ. ಆ್ಯಂಡ್ ಐ ಯೂಸ್ ಟು ಟೇಕ್ ಕ್ರೂವೀಸ್ ಹೆಲ್ಪ್. ಕ್ರೂವಿ ಬಂದು ನೋಡ್ಕೊಳ್ತಾ ಇದ್ರು. ಆ್ಯಂಡ್ ಹೇಗೆ ನಾನು ಈ ಒಂದು ಸೂಪರ್ ಮಾಮ್ ಆಡಿಷನ್ಗೆ ಸೆಲೆಕ್ಟ್ ಅನ್ನೋದಕ್ಕಿಂತ ಯಾಕೆ ನಾನು ಹಿಂಗೆ ಏನಂತ ಹೇಳೋದು, ಹೇಗೆ ಹೋಗ್ತೀನಿ ನಾನು, ಹೇಗೆ ಡಿಸೈಡ್ ಮಾಡಿದೆ ಅಂತಲೂ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಆ್ಯಂಡ್ ಸೂಪರ್ ಮಾಮ್ ಆಡಿಷನ್ಸ್ಗೆ ಹೇಗೆ ನಾನು ಪ್ಲಾನ್ ಮಾಡಿದ್ದು, ಹೇಗೆ ಈ ಜರ್ನಿ ಶುರುವಾಯಿತು ಅಂತಲೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ನೊಂದು 2 days ಇದೆ ಅಷ್ಟೇ, ಅದಾದ್ಮೇಲೆ ಆಡಿಷನ್ ಆಗುತ್ತೆ. ಅದಾದ್ಮೇಲೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಐ ಹೋಪ್ಫುಲಿ ಟಚ್ಡ್ ಎವ್ರಿಥಿಂಗ್ ವಿಲ್ ಬಿ ಏನೋ ನಾವು ಅನ್ಕೊಂಡಂಗೆ ಆಗುತ್ತೆ. ನಾನು DKD ಸೂಪರ್ ಮಾಮ್ ಹೋಗ್ತೀನಿ ಅಂತ ಅನ್ಸುತ್ತೆ. ಅಂದ್ರೆ ಆಬ್ವಿಯಸ್ಲಿ ಹೋಗೋರು ಎಲ್ಲಾರು ನಾನು ಸೆಲೆಕ್ಟ್ ಆಗಲ್ಲ ಅಂತ ಹೋಗ್ತೀವ, ಎಲ್ಲರೂ ಸೆಲೆಕ್ಟ್ ಆಗ್ತೀವಿ ಅಂತಾನೆ ಹೋಗೋದು. ಲಕ್ ಆಲ್ಸೋ ಮ್ಯಾಟರ್ಸ್ ಆ್ಯಂಡ್ ಏನಂತ ಟ್ಯಾಲೆಂಟ್ ಆಲ್ಸೋ ಮ್ಯಾಟರ್ಸ್. ನೋಡೋಣ ಪ್ರಯತ್ನದಲ್ಲಿ ಏನಿದೆ. ಅಯ್ಯೋ ನಾನು ಕೊಡಬೇಕಿತ್ತು ಅನ್ನೋಂಥ ಒಂದು ಗಿಲ್ಟು ಅಥವಾ ಅಯ್ಯೋ ಮಾಡಬೇಕಿತ್ತು ಅನ್ನೋದಿಲ್ಲ. ಬಂದಿದೆ ಆಪರ್ಚುನಿಟಿ. ತುಂಬಾ ಜನ ಒಂದು ಇದಕ್ಕೆ ಆಡಿಷನ್ಸ್ನ ಕೊಡ್ತಿದ್ದಾರೆ, ಪ್ರಯತ್ನ ಮಾಡ್ತಿದ್ದಾರೆ, ಅವರ ಟ್ಯಾಲೆಂಟ್ಸ್ನ ಎಕ್ಸಿಬಿಟ್ ಮಾಡೋದಕ್ಕೆ. ಒಂದು ಪುಟ್ಟ ಪ್ರಯತ್ನ ನಮ್ಮ ಕಡೆಯಿಂದ, ಒಂದು ಪುಟ್ಟ ಹೆಜ್ಜೆ, ದೊಡ್ಡ ಹೆಜ್ಜೆನೇ ಇದು. ಒಂಥರ ಒಳ್ಳೆ ಆಪರ್ಚುನಿಟೀಸ್ ಎಲ್ಲ ಅಮ್ಮಂದಿರಿಗೆ. ಸೊ ಅದನ್ನ ನಾನು ಕೊಡ್ತಿದ್ದೀನಿ. ಕ್ರೂವಿ ಹೇಗೆ ಒಪ್ಕೊಂಡ್ರು, ನಾನು ಹೇಗೆ ಅವ್ರನ್ನ ಕನ್ವಿನ್ಸ್ ಮಾಡಿದೆ ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇದು ಬೇಸಿಕ್ ಅಬೌಟ್ ಹೋಮ್ ಸ್ಕೂಲಿಂಗ್. ನಮ್ಮ ಹೋಮ್ ಸ್ಕೂಲಿಂಗ್ ಯಾವ್ದಿದೆ ಅಂತ ಇನ್ನೂ ತುಂಬ ಆಳ ಇದೆ ಈ ಹೋಮ್ ಸ್ಕೂಲಿಂಗ್. ಇಟ್ ಇಸ್ ನಾಟ್ ವೆರಿ ಸಿಂಪಲ್. ನಿಮಗೆ ಏನು ಬೇಕು ಹೋಮ್ ಸ್ಕೂಲಿಂಗ್ ಅಲ್ಲಿ ಅಂತ ನನಗೆ ಕಾಮೆಂಟಲ್ಲಿ ಹೇಳಿ. ಡೆಫಿನೆಟ್ಲಿ ಐ ಆಮ್ ಗೋನಾ ಶೇರ್ ವಿತ್ ಯು ಆಲ್. ಸೊ ತುಂಬ ದಿನ ಬ್ರೇಕ್ ಆಗಿದ್ರಿಂದ ಐ ಥಿಂಕ್ ದಿಸ್ ಇಸ್ ಗುಡ್ ಟು ಸ್ಟಾರ್ಟ್, ಅಂದರೆ ಒಂಥರ ರೀಸ್ಟಾರ್ಟ್ ಮಾಡೋ ರೀತಿ ಆಯಿತು. ಎನಿವೆ ಅವರಿಬ್ರು ಆಟ ಆಡ್ತಿದ್ರು, ಹಾಗೇನೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್.